ಖ್ಯಾತಿ ವಿಚಾರ. ಅಸತ್ಖ್ಯಾತಿ. ದರ್ಶನಗಳಲ್ಲಿ ವಿವಿಧ ಖ್ಯಾತಿ ಪ್ರಭೇದಗಳು. ಮೊದಲಿಗೆ ಆಸ್ತಿಕ ದರ್ಶನ. ಅದರಲ್ಲಿ ನ್ಯಾಯ ಹಾಗೂ ವೈಶೇಷಿಕ ದರ್ಶನಗಳಿಗೆ ಸಮ್ಮತವಾಗಿರುವುದು ಅನ್ಯಥಾ ಖ್ಯಾತಿ. ಸಾಂಖ್ಯ ಹಾಗೂ ಯೋಗ ದರ್ಶನಗಳಿಗೆ ಸಮ್ಮತವಾಗಿರುವುದು ಸರಸತ್ಖ್ಯಾತಿ. ಪೂರ್ವಮೀಮಾಂಸಕರಲ್ಲಿ ಭಾಟ್ಟರಿಗೆ ಸಮ್ಮತವಾಗಿರುವುದು ಅನ್ಯಥಾ ಖ್ಯಾತಿ. ಪ್ರಾಭಾಕರರಿಗೆ ಸಮ್ಮತವಾಗಿರುವುದು ಅಖ್ಯಾತಿ. ಉತ್ತರ ಮೀಮಾಂಸಕರು ಅಂದರೆ ವೇದಾಂತಿಗಳಲ್ಲಿ ಅದ್ವೈತಿಗಳಿಗೆ ಸಮ್ಮತವಾಗಿರುವುದು ಅನಿರ್ವಚನೀಯ ಖ್ಯಾತಿ. ವಿಶಿಷ್ಟಾದ್ವೈತಿಗಳಿಗೆ ಸಮ್ಮತವಾಗಿರುವುದು ಯಥಾರ್ಥ ಖ್ಯಾತಿ. ನಾಸ್ತಿಕ ದರ್ಶನಗಳಲ್ಲಿ ಜೈನ ದರ್ಶನಕ್ಕೆ ಸಮ್ಮತವಾಗಿರುವುದು ಅನ್ಯಥಾ ಖ್ಯಾತಿ. ಬೌದ್ಧ ದರ್ಶನದಲ್ಲಿ ಮಾಧ್ಯಮಿಕರಿಗೆ ಸಮ್ಮತವಾಗಿರುವುದು ಅಸತ್ಖ್ಯಾತಿ. ಯೋಗಾಚಾರ ಸೌತ್ರಾಂತಿಕ ಹಾಗೂ ವೈಭಾಷಿಕರಿಗೆ ಸಮ್ಮತವಾಗಿರುವುದು ಆತ್ಮಖ್ಯಾತಿ. ಪ್ರಸಿದ್ಧವಾಗಿರುವ 5 ಖ್ಯಾತಿಗಳನ್ನು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಆತ್ಮಖ್ಯಾತಿರಸತ್ಖ್ಯಾತಿರಖ್ಯಾತಿ ಖ್ಯಾತಿರನ್ಯಥಾ ತಥಾ ನಿರ್ವಚನ ಖ್ಯಾತಿರಿತ್ಯೇತತ್ ಖ್ಯಾತಿ ಪಂಚಕಂ ಎಂದು. ಬೌದ್ಧರ ಪ್ರಸ್ಥಾನ ಭೇದ. 4 ವಿಧದ ಬೌದ್ಧರಲ್ಲಿ ವೈಭಾಷಿಕರು ಬಾಹ್ಯವಸ್ತುವೆಲ್ಲವೂ ಸತ್ ಅಂದರೆ ಎಲ್ಲವೂ ಇವೆ ಹಾಗೂ ಅವೆಲ್ಲವೂ ಪ್ರತ್ಯಕ್ಷ ಗೋಚರ ಎನ್ನುತ್ತಾರೆ. ಸೌತ್ರಾಂತಿಕರು ಬಾಹ್ಯವಸ್ತು ಸತ್ ಆಗಿದ್ದರೂ ಪ್ರತ್ಯಕ್ಷವಾಗುವುದಿಲ್ಲ, ಆದರೆ ವಿಜ್ಞಾನದಲ್ಲಿ ಗೋಚರಿಸುವ ವಸ್ತುವಿನ ಪ್ರತಿಬಿಂಬದಿಂದ ಅನುಮಾನಿಸಲ್ಪಡುವುದು ಎನ್ನುವರು. ವಿಜ್ಞಾನವೊಂದೇ ಇರುವುದು ಸತ್, ಬೇರೆ ಎಲ್ಲ ಬಾಹ್ಯವಸ್ತುಗಳು ಅಲೀಕ ಅಸತ್, ಅವಿದ್ಯಾವಾಸನೆಯಿಂದ ಕಲ್ಪನೆ ಮಾಡಲಾಗುತ್ತದೆ ಎನ್ನುವರು ಯೋಗಾಚಾರರು. ಮಾಧ್ಯಮಿಕರು ಎಲ್ಲವೂ ಅಸತ್ ಶೂನ್ಯ ಎನ್ನುವರು. ಅಸತ್ಖ್ಯಾತಿ. ಮಾಧ್ಯಮಿಕರು ಶುಕ್ತಿ ಅಂದರೆ ಕಪ್ಪೆ ಚಿಪ್ಪನ್ನು ಕಂಡು ಇದು ರಜತ ಅಂದರೆ ಬೆಳ್ಳಿ ಎಂದೆನಿಸುವ ಭ್ರಮೆಯನ್ನು ಅಸತ್ಖ್ಯಾತಿ ಎಂದು ಪರಿಗಣಿಸುವರು. ಶುಕ್ತಿಯಲ್ಲಿ ಇದು ರಜತ ಎಂಬ ಜ್ಞಾನವು ಇಲ್ಲದಿರುವ ರಜತದ ಪ್ರತೀತಿಯಷ್ಟೇ. ಯಾಕೆ ರಜತವು ಅಸತ್ ಎನ್ನುವುದು? ಕಾಲಾಂತರದಲ್ಲಿ ಇದು ರಜತವಲ್ಲ ಎಂಬ ಬಾಧಕ ಜ್ಞಾನವು ಉಂಟಾಗುವ ಕಾರಣದಿಂದ. ಅಸತ್ವವು ಎಂತಹದು? ಹೇಗೆ ಅಸತ್ಕಾರ್ಯವಾದಿಗಳಾದ ನೈಯಾಯಿಕರ ಮತದಂತೆ ಮೊದಲು ಇಲ್ಲದ ಘಟವು ಅನಂತರ ಹುಟ್ಟುತ್ತದೆ ಎಂಬ ಕಾರಣದಿಂದ ಅದರ ಅಸತ್ವವೋ, ಅಂತಹ ಅಸತ್ವವು ಇಲ್ಲಿ ಹೇಳಿಲ್ಲ. ಇಲ್ಲಿ ಅತ್ಯಂತ ಅಸತ್ವವನ್ನು ಹೇಳಲಾಗಿದೆ. ಆದ್ದರಿಂದಲೇ ಬಾಧಜ್ಞಾನದ ನಂತರ ಇಲ್ಲದಿರುವ ರಜತವೇ ಕಾಣಿಸಿತು ಎಂಬ ಪ್ರತೀತಿಯು ಉಂಟಾಗುವುದು. ಇಲ್ಲಿ ರಜತದ ಅರ್ಥಕ್ರಿಯಾಕಾರಿತ್ವ ರೂಪಸತ್ವವೂ ಇಲ್ಲ, ಸ್ವರೂಪಸತ್ವವೂ ಇಲ್ಲ. ಇದು ರಜತ ಎಂಬ ಭ್ರಮೆಯುಂಟಾಗುವುದಕ್ಕೆ ಏನು ಕಾರಣ? ಸಾಮಾನ್ಯವಾಗಿ ಪ್ರತ್ಯಕ್ಷವಾಗುವುದಕ್ಕೆ ಒಂದು ವಿಷಯವೂ ಬೇಕು. ಇದು ಬೆಳ್ಳಿ ಎಂಬ ಜ್ಞಾನದಲ್ಲಿ ವಿಷಯವೇ ಇಲ್ಲ ಎಂದರೆ ಹೇಗೆ ಆ ಜ್ಞಾನವು ಉಂಟಾಯಿತು? ವಿಷಯವು ಇಲ್ಲದಿದ್ದರೂ ವಾಸನೆಯ ಬಲದಿಂದ ಇದು ಬೆಳ್ಳಿ ಎಂಬ ಜ್ಞಾನವು ಜನಿಸುತ್ತದೆ. ಹಾಗಿದ್ದಲ್ಲಿ ಆ ವಾಸನೆಯು ಹೇಗೆ ಹುಟ್ಟಿತು? ವಾಸನೆಯು ಅನಾದಿ. ಆತನಿಗೆ ಮೊದಲೇ ಎಂದೋ ಇದು ರಜತ ಎಂಬ ಭ್ರಮೆಯು ಜನಿಸಿತ್ತು. ಹಾಗಿದ್ದಲ್ಲಿ ಭ್ರಮೆ ಎಂದರೆ ಏನಾಯಿತು? ಸಮಾನಾಕಾರಕವಾಗಿ ಮೊದಲೆಂದೋ ಜನಿಸಿದ್ದ ಜ್ಞಾನದ ವಾಸನೆಯ ಬಲದಿಂದ ಹುಟ್ಟುವುದು ಭ್ರಮೆ. ಯಾವ ಸಾಮರ್ಥ್ಯವೂ ಇಲ್ಲದ ಅಸದ್ರೂಪಿ ರಜತದ ಪ್ರಕಾಶವು ಹೇಗೆ ಆಗಲು ಸಾಧ್ಯ? ಇಲ್ಲಿ ವಿಷಯವು ಅಸದ್ರೂಪಿ ರಜತ, ಅದಕ್ಕೆ ಪ್ರಕಾಶನ ಸಾಮರ್ಥ್ಯವೂ ಇಲ್ಲ. ಆದರೂ ಹೇಗೆ ಗೋಚರಿಸುತ್ತದೆ? ವಿಜ್ಞಾನದಲ್ಲಿ ಈ ಪರಿಯ ಅಸತ್ ಪ್ರಕಾಶನ ಶಕ್ತಿಯು ಇರುವುದು. ಯಾವುದು ಪ್ರಕಾಶವಾಗಬೇಕೋ ಅದರ ಸಾಮರ್ಥ್ಯವೂ ಬೇಕಿಲ್ಲ, ಪ್ರಕಾಶಕನ ಸಾಮರ್ಥ್ಯವೂ ಬೇಕು. ಇಲ್ಲಿ ವಿಜ್ಞಾನವು ಪ್ರಕಾಶಕ, ಅದಕ್ಕೆ ಇಲ್ಲದಿರುವುದನ್ನು ಕಾಣಿಸುವ ಸಾಮರ್ಥ್ಯವಿದೆ. ಆ ಶಕ್ತಿಯು ಅಸಾಧಾರಣ. ಅದನ್ನೇ ಅವಿದ್ಯೆ ಎಂದು ಬುದ್ಧರು ಹೇಳುವರು. ಶಕ್ಯವೇ ಇಲ್ಲದಿರುವಾಗ ವಿಜ್ಞಾನದಲ್ಲಿ ಶಕ್ತಿಯು ಹೇಗಿರಲು ಸಾಧ್ಯ? ಅಸದ್ವಸ್ತುವೇ ಶಕ್ಯವು. ಹಾಗಾಗಿ ವಿಜ್ಞಾನದಲ್ಲಿ ಶಕ್ತಿ ಇರಲು ಸಾಧ್ಯವಿದೆ. ಶಕ್ತಿ ಮತ್ತು ವಿಜ್ಞಾನ, ಶಕ್ಯ ಅಸತ್. ಶಕ್ಯವು ಶಕ್ತಿಯಿಂದ ಜನಿಸಲೇಬೇಕಾಗಿಲ್ಲ, ಅಸದ್ವಸ್ತುವು ಹುಟ್ಟುವುದಿಲ್ಲ. ಹಾಗಾದರೆ ಶಕ್ತಿಯಿಂದ ನೆನಪಿಸಲ್ಪಡುತ್ತದೆಯೇ? ಅದೂ ಇಲ್ಲ. ಅಸತ್ಪ್ರಕಾಶನ ಶಕ್ತಿಯನ್ನು ಹೊಂದಿರುವ ಜ್ಞಾನದಿಂದ ಬೇರೊಂದು ಅಸದ್ವಿಷಯಕ ಜ್ಞಾನವು ಉಂಟಾಗುತ್ತದೆ ಎಂದು ಹೇಳಿದಲ್ಲಿ ಈಗ ಹುಟ್ಟಿದ ಜ್ಞಾನದಲ್ಲಿರುವ ಶಕ್ತಿಯಿಂದ ಇನ್ನೊಂದು ಜ್ಞಾನವು ಹುಟ್ಟುತ್ತದೆ ಎಂದು ಸ್ವೀಕರಿಸಬೇಕಾಗುವುದು.
ಹೀಗೆ ಮುಂದೆ ಮುಂದೆ ಜ್ಞಾನಗಳನ್ನು ಕಲ್ಪಿಸುತ್ತಲೇ ಇರಬೇಕಾಗುವುದು ಎಂದು ಇಲ್ಲಿ ಅನವಸ್ಥಾದೋಷವಾಗುವುದು. ಸಮಾಧಾನ: ವಿಜ್ಞಾನವೇ ಅಸತ್ಪ್ರಕಾಶರೂಪಿ ಎಂದು ಸ್ವೀಕರಿಸಿದರೆ ಈಗ ಹೇಳಿದ ದೋಷವು ಇರುವುದಿಲ್ಲ. ವಿಜ್ಞಾನದಲ್ಲಿ ಅಸತ್ತನ್ನು ಪ್ರಕಾಶಿಸುವ ಬೇರೊಂದು ಶಕ್ತಿ ಇದೆ ಎನ್ನುವುದರ ಬದಲು ವಿಜ್ಞಾನವೇ ಅಸತ್ಪ್ರಕಾಶನರೂಪಿ ಎನ್ನುವೆವು. ವಿಜ್ಞಾನದ ಅಸತ್ತಿನೊಂದಿಗಿನ ಸಂಬಂಧ. ವಿಜ್ಞಾನ ಮತ್ತು ಅಸತ್ ಇವುಗಳ ನಡುವಿನ ಸಂಬಂಧವನ್ನು ಹೇಳುವುದು ಕಷ್ಟ. ಆದರೆ ಸಂಬಂಧವಿದ್ದರೆ ಮಾತ್ರ ಆ ವಸ್ತುವನ್ನು ವಿಜ್ಞಾನವು ಪ್ರಕಾಶಿಸಲು ಸಾಧ್ಯ. ಅಸತ್ತನ್ನು ಬಿಟ್ಟು ವಿಜ್ಞಾನವು ಗೋಚರಿಸುವುದಿಲ್ಲ ಎಂಬ ಕಾರಣದಿಂದ ಇಲ್ಲಿ ಅವಿನಾಭಾವ ಸಂಬಂಧ. ಗೋಚರಿಸುವ ಎಲ್ಲ ವಿಜ್ಞಾನವೂ ಅಸದ್ವಿಷಯಕವಷ್ಟೇ ಆಗಿದೆ. ಆದ್ದರಿಂದ ಅವುಗಳ ಅವಿನಾಭಾವ ಸಂಬಂಧವನ್ನು ಹೇಳಬಹುದು. ವಿಜ್ಞಾನವು ಅಸತ್ತಿನಿಂದ ನಿರೂಪಿಸಲ್ಪಡುತ್ತದೆ ಎಂಬ ಕಾರಣದಿಂದ ವಿಜ್ಞಾನ ಅಸತ್ತಿನ ಸಂಬಂಧ ಅಸದಧೀನ ನಿರೂಪಣತ್ವ ಸಂಬಂಧ. ಅಸನ್ನಿರೂಪ್ಯತ್ವ ಸಂಬಂಧವು ವಿಜ್ಞಾನದಲ್ಲಿಯೂ ವಿಜ್ಞಾನ ನಿರೂಪಕತ್ವ ಸಂಬಂಧವು ಅಸತ್ತಿನಲ್ಲಿಯೂ ಇದೆ. ಈ ರೀತಿ ಅಧಿಷ್ಠಾನವಿಲ್ಲದ ಸತ್ವವಿಲ್ಲದ ರಜತಾದಿ ವಿಷಯಕ ಭ್ರಮೆಯು ಉಂಟಾಗುವುದು ಎಂದು ನಿರಧಿಷ್ಠಾನ ಅಸತ್ಖ್ಯಾತಿವಾದಿಗಳ ಅಭಿಪ್ರಾಯ.